Corona, COVID-19. Wash your hands. Keep at least 1 meter distance from people who are coughing or sneezing. ಆಚೆ ಹೋಗ್ಬೇಡ್ವೋ, ಮಾಸ್ಕ್ ಹಾಕೊಂಡಿದ್ಯಾ? ಈ ಸಿಚುಯೇಷನ್ ಅಲ್ಲಿ ಎಷ್ಟು ಕೇಳ್ತಾ ಇದೀವಲ್ವಾ? ಕೊರೋನಾ ಕೇಸಸ್ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಇದನ್ನ ಹೇಗ್ ಕಂಟ್ರೋಲ್ಗೆ ತರೋದು ಅಂತ ತುಂಬಾ ಯೋಚನೆ ಮಾಡ್ತಿರುವಾಗ ಕೊರೋನಾ ಅಂದ್ರೆ ಏನು, ಕೊರೋನಾ ಹೇಗ್ ಬಂತು, ಅದ್ರ ಪ್ರೈಮರಿ ಎಲಿಮೆಂಟ್ಸ್ ಯಾವುದು, ಅದು ಬಾಡಿಗೆ ಹೇಗ್ ಕಾಂಟ್ಯಾಕ್ಟ್ ಆಗುತ್ತೆ, ಕೊರೋನಾ ಇದ್ರೆ ಅದ್ರ ಬೇಸಿಕ್ ಸಿಂಪ್ಟಮ್ಸ್ ಏನು, ಹೋಮ್ ರೆಮಿಡೀಸ್ ಏನೇನಿದೆ, ಮತ್ತೆ ಇದನ್ನ ಹೇಗ್ ಕಂಟ್ರೋಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಈ ಅನ್ನೋನ್ ಆತ್ಮ ಅಫಿಷಿಯಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ so that you will not miss any important updates. ಕೊರೋನಾ ಬಗ್ಗೆ ಯೋಚನೆ ಮಾಡಿ ಈ ಕಾಂಟೆಂಟ್ ರೆಡಿ ಮಾಡ್ತಿರುವಾಗ ನಾನ್ ತಿಳ್ಕೊಂಡಿದ್ದು ಕೊರೋನಾ ಇಸ್ ನಾಟ್ ದಟ್ ಸಿಂಪಲ್. ಪ್ರಿಕಾಷನರಿ ಮೆಜರ್ಸ್ ತಗೊಂಡಿಲ್ಲ ಅಂದ್ರೆ ಯು ಮೈಟ್ ಬಿ ಅ ಸಸ್ಪೆಕ್ಟ್. Basically, corona is a Latin word which was first found in bats of Shito cave which is located in China in the year 2003. Corona ಇದು ಒಂದು ವೈರಸ್ ಅಲ್ಲ, ಗ್ರೂಪ್ ಆಫ್ ವೈರಸಸ್ ಸೇರಿ ನಮ್ ಬಾಡಿಗೆ ಅಫೆಕ್ಟ್ ಮಾಡುತ್ತೆ, ಎಸ್ಪೆಷಲಿ ಲಂಗ್ಸ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್. ಸಮ್ವೇರ್ ಅರೌಂಡ್ 100 ತರ ಕೊರೋನಾ ವೈರಸಸ್ ಇದೆ. ಅದರಲ್ಲಿ 7 ಮಾತ್ರ ಹ್ಯೂಮನ್ಸ್ಗೆ ಅಂದ್ರೆ ನಮ್ಗೆ ಅಫೆಕ್ಟ್ ಮಾಡುತ್ತೆ. ಅದರಲ್ಲಿ 3 ವೈರಸ್ ತುಂಬಾ ಪ್ರಾಬ್ಲಮ್ಯಾಟಿಕ್ ಡಿಸೀಸಸ್ಗೆ ಕಾರಣ ಆಗುತ್ತೆ. SARS-CoV which causes severe acute respiratory syndrome, MERS-CoV which causes Middle East respiratory syndrome, SARS-CoV-2 updated version of SARS-CoV which is now called COVID-19. ಈ ವೈರಸ್ಸು ಮೊದಲು ಬರ್ಡ್ಸ್, ಅನಿಮಲ್ಸ್ ಅಂಡ್ ಮ್ಯಾಮಲ್ಸ್ ಅಲ್ಲಿ ಬಂದಿತ್ತು. ಬಟ್ ಅದು ಹೇಗೆ ಕೊರೋನಾ ಹ್ಯೂಮನ್ಸ್ಗೆ ಬಂತು ಅಂದ್ರೆ ಬ್ಯಾಟ್ಸ್ ಇಂದ ಹ್ಯೂಮನ್ಸ್ಗೆ ಒಂದು ಮ್ಯಾಮಲ್ ಕಾಲ್ಡ್ ಪೆಂಗ್ಯುಲಿನ್ಸ್ ಆಸ್ ಅ ಮೀಡಿಯೇಟರ್ ನಮ್ ಹ್ಯೂಮನ್ ಬಾಡಿಗೆ ಟ್ರಾನ್ಸ್ಮಿಟ್ ಆಗಿರೋದು. ಆದ್ರೆ ಆ ಪುಣ್ಯಾತ್ಮ ಯಾರು ಅಂತ ಹುಡ್ಕಕ್ ನಾನು ತುಂಬಾ ಟ್ರೈ ಮಾಡಿದೆ, ಬಟ್ ಎಲ್ಲೂ ಸಿಕ್ಕಿಲ್ಲ. ಸೈಂಟಿಫಿಕ್ ಆಗಿ 2 ನಿಮಿಷ ಅಲ್ಲ 1 ನಿಮಿಷ ಈ ವೈರಸ್ ಬಗ್ಗೆ ನಂಗ್ ತಿಳಿದಿದ್ದು ಹೇಳ್ತೀನಿ ಕೇಳಿ. ಕೊರೋನಾ ವೆನ್ ಇಟ್ ಎಂಟರ್ಸ್ ಟು ಅ ಬಾಡಿ ಫಸ್ಟ್ ಕರೆಕ್ಟ್ ಆಗಿರೋ ಸೆಲ್ಸ್ ನ ಹುಡುಕುತ್ತೆ. ಅದರಲ್ಲಿ ಪ್ರೋಟೀನ್ ಸೆಲ್ಸ್ ಗೆ ಅಟ್ಯಾಕ್ ಮಾಡುತ್ತೆ, ಒಂಥರ ಜೆಲ್ಲಿ ಫಿಶ್ ಇದ್ದಂಗೆ. ಆ ಪ್ರೋಟೀನ್ ಸೆಲ್ಸ್ ನ ಅಟ್ಯಾಕ್ ಮಾಡಿ ಹೋಸ್ಟ್ ಸೆಲ್ಸ್ ನ ಹೈಜಾಕ್ ಮಾಡಿ ಇಟ್ಸ್ ರೆಪ್ಲಿಕೇಶನ್ ಅಂದ್ರೆ ಡುಪ್ಲಿಕೇಶನ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡುತ್ತೆ. ಇದ್ಯಾವುದು ಹೋಸ್ಟ್ ಸೆಲ್ಸ್ ಅಂತ ಅನ್ಕೊಂಡಿರ್ಬೋದು. ಹೋಸ್ಟ್ ಸೆಲ್ಸ್ ಇಸ್ ನಥಿಂಗ್ ಬಟ್ RNA ಸೆಲ್ಸ್. ರಿಪ್ಲಿಕೇಶನ್ ಅಂದ್ರೆ ಡುಪ್ಲಿಕೇಶನ್ ಪ್ರೋಸೆಸ್. RNA ಸೆಲ್ಸ್ ಅಲ್ಲಿ ಜೀನ್ಸ್ಗೆ ಏನು ಎಫೆಕ್ಟ್ ಮಾಡದೆ ಮ್ಯುಟೇಷನ್ ಪ್ರೋಸೆಸ್ ಸ್ಟಾರ್ಟ್ ಮಾಡುತ್ತೆ. ಬಟ್ ಈ ಪ್ರೋಸೆಸ್ಗಳು ಯಾವುದು 2-3 ಡೇಸ್ ಅಲ್ಲಿ ಗೊತ್ತಾಗಲ್ಲ. ಮೈಲ್ಡ್ ಫೀವರ್, ಕೋಲ್ಡ್, ಥ್ರೋಟ್ ಪೇನ್ ಆರ್ ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಇವೆಲ್ಲ ಪ್ರೈಮರಿ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗೋದೇ ಆವಾಗ. 2 ತರ ವೈರಸ್ ಗಳಿವೆ. DNA ವೈರಸ್ ಅಂದ್ರೆ ನಿಮ್ ಜೀನ್ಸ್ ನ ಡಿಸ್ಟರ್ಬ್ ಮಾಡುವಂತದ್ದು. RNA ವೈರಸ್ ಅಂದ್ರೆ ನಿಮ್ ಇಮ್ಯೂನ್ ಸಿಸ್ಟಮ್ ನ ಅಫೆಕ್ಟ್ ಮಾಡುವಂತದ್ದು. DNA ವೈರಸ್ ಇಟ್ ಹ್ಯಾಸ್ ಪ್ರೂಫ್ಸ್. RNA ವೈರಸ್ ಇಟ್ ಡಸಂಟ್ ಹ್ಯಾವ್ ಎನಿ ಪ್ರೂಫ್. ಎಲ್ಲಿಂದ ಬಂತು ಅಂತ ಗೊತ್ತಾಗೋದೇ ಇಲ್ಲ. ಮ್ಯೂಟೇಷನ್ ಪ್ರೋಸೆಸ್ ಮತ್ತೆ ರೆಪ್ಲಿಕೇಶನ್ ಪ್ರೋಸೆಸ್ ತುಂಬಾ ಕಡಿಮೆ. ಆದ್ರೆ RNA ವೈರಸ್ ಅಲ್ಲಿ ಮ್ಯುಟೇಷನ್ ಮತ್ತೆ ರೆಪ್ಲಿಕೇಶನ್ ಪ್ರೋಸೆಸ್ ನ ಇಮ್ಯಾಜಿನ್ ಮಾಡ್ಕೊಳ್ಳಕ್ಕೂ ಆಗಲ್ಲ. DNA ವೈರಸ್ ಆರ್ ಬಿಗರ್ ಇನ್ ಸೈಜ್, RNA ವೈರಸ್ ಆರ್ ಸ್ಮಾಲರ್ ಇನ್ ಸೈಜ್. ಗೊತ್ತಾಗೋದು ಇಲ್ಲ ಹೇಗ್ ಟ್ರಾನ್ಸ್ಫರ್ ಆಗಿದೆ ಅಂತ. ಸೊ ಬೆಟರ್ ನಿಮ್ ಸೇಫ್ಟಿನ ನೀವು ನೋಡ್ಕೊಳ್ಳಿ. ಈ RNA ವೈರಸ್ಗೆ ಒಂದು ಸ್ಪೆಷಲ್ ಫೀಚರ್ ಇದೆ. ಡುಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಇದರಲ್ಲಿರೋ ಒಂದು ಎನ್ಸೈಮ್ ಅದನ್ನ ಕರೆಕ್ಟ್ ಮಾಡಿ ರೆಪ್ಲಿಕೇಶನ್ ಪ್ರೋಸೆಸ್ ನ ಈಸಿ ಮಾಡ್ಕೊಡುತ್ತೆ. ನಮ್ ಇಮ್ಯೂನ್ ಸಿಸ್ಟಮು ಅಷ್ಟೇ ಜರ್ಮ್ಸ್ ನ ರೆಕಗ್ನೈಸ್ ಮಾಡಿ ಮ್ಯುಟೇಷನ್ ಪ್ರೋಸೆಸ್ ನ ಬ್ಲಾಕ್ ಮಾಡುತ್ತೆ. ಬಟ್ ಈ ವೈರಸ್ ಗಳನ್ನ ಇಮ್ಯೂನ್ ಸಿಸ್ಟಮ್ ರೆಕಗ್ನೈಸ್ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ. ಅದಕ್ಕೆ ಈ ವೈರಸ್ ನ ಕಮ್ಮಿ ಮಾಡೋದ್ರಲ್ಲಿ ವಿ ಆರ್ ಫೇಲಿಂಗ್ ಆಕ್ಚುಲಿ. ದೇರ್ ಆರ್ 3 ಸ್ಟೇಜಸ್ ಆಫ್ ಅಟ್ಯಾಕ್ಸ್: ವೈರಲ್ ರೆಪ್ಲಿಕೇಶನ್, ಹೈಪರ್ ರಿಯಾಕ್ಟಿವಿಟಿ ಆಫ್ ಇಮ್ಯೂನ್ ಸಿಸ್ಟಮ್ ಅಂಡ್ ಪಲ್ಮನರಿ ಡಿಸ್ಟ್ರಕ್ಷನ್. ಇದ್ರ ಬಗ್ಗೆ ತುಂಬಾ ಹೇಳಕ್ ಹೋಗಲ್ಲ, ಇಟ್ಸ್ ಬಿಟ್ ಕಾಂಪ್ಲಿಕೇಟೆಡ್. ಡೀಟೇಲ್ ಆಗಿ ಹೇಳ್ಬೇಕು ಅಂತಿದ್ರೆ ಕಮೆಂಟ್ ಬಿಲೋ ಫಾರ್ ಯೋರ್ ಸಜೆಷನ್. ಸಿಂಪ್ಟಮ್ಸ್ ಬಗ್ಗೆ ಹೇಳ್ಬೇಕಂದ್ರೆ 3 ತರ ಇದೆ: ಮೈಲ್ಡ್, ಸಿವಿಯರ್ ಅಂಡ್ ಕ್ರಿಟಿಕಲ್. ಮೈಲ್ಡ್ ಈಗ ಆಲ್ಮೋಸ್ಟ್ ಎಲ್ಲ ಮೈಲ್ಡ್ ಅಂದ್ರೆ 80% ಸಿಂಪ್ಟಮ್ಸ್ ಗಳು ಹೈಲೈಟ್ ಆಗ್ತಾ ಇರೋದು ಮೈಲ್ಡ್ ಕೇಸಸ್. ಇಟ್ ಟೇಕ್ಸ್ ಮಿನಿಮಮ್ 14 ಡೇಸ್ ಟು ಶೋ ಅಕ್ಯುರೇಟ್ ಸಿಂಪ್ಟಮ್ಸ್ ಇನ್ ಆ ಬಾಡಿ. ಅದಕ್ಕೆ ಹೇಳ್ತಿರೋದು 15 ಡೇಸ್ ಹೋಮ್ ಕ್ವಾರಂಟೈನ್ ಆಗಿ ಅಂತ. ಆಚೆಯಿಂದ ಎಲ್ಲಿಂದಾದ್ರೂ ಟ್ರಾವೆಲ್ ಮಾಡಿದ್ರೆ ಅಥವಾ ಸಿಟಿ ಟು ಸಿಟಿ ಶಿಫ್ಟ್ ಆಗಿದ್ರೆ 2 ವೀಕ್ಸ್ ಎಲ್ಲೂ ಓಡಾಡಕ್ ಹೋಗ್ಬೇಡಿ. ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ. ಬಿಕಾಸ್ ಎಲ್ಲಾರ್ಗೂ ಲೈಫ್ ಅಂತ ಬಂದ್ರೆ ಒಂದೇ ಅಂತ ಅನ್ಕೋತೀನಿ. ಸಿವಿಯರ್ ಕೇಸಸ್ ಆಲ್ಮೋಸ್ಟ್ 15% ಇದೆ. ಇದರಲ್ಲಿ ರೆಸ್ಪಿರೇಷನ್ ಪ್ರೋಸೆಸ್ ತುಂಬಾ ಕಷ್ಟ. ಆಕ್ಸಿಜನ್ ಸಪ್ಲಿಮೆಂಟ್ ಬೇಕೇ ಬೇಕು. ರೇರ್ ಕೇಸಸ್ ಇಟ್ ಮೈಟ್ ಟೇಕ್ ವೀಕ್ಸ್ ಆರ್ ಮಂತ್ಸ್ ಟು ರಿಕವರ್. ಬಟ್ ಬಾಡಿ ಫಂಕ್ಷನ್ಸ್ ಆಸ್ ಇಟ್ ಈಸ್ ನಾರ್ಮಲ್ ಸ್ಟೇಜ್ಗೆ ಬರೋದು ತುಂಬಾ ಕಷ್ಟ. 5% ಕ್ರಿಟಿಕಲ್ ಕೇಸಸ್ ಇದೆ ವೇರ್ ಇಟ್ ರಿಕ್ವೈರ್ಸ್ ವೆಂಟಿಲೇಟರ್ಸ್. ಬಟ್ ಆರ್ಗನ್ ಡ್ಯಾಮೇಜ್ ಆಗೋದು ಈ ಕೇಸಸ್ ಅಲ್ಲಿ ತುಂಬಾ ಜಾಸ್ತಿ. ಇಟ್ ಮೈಟ್ ಲೀಡ್ಸ್ ಟು ಡೆತ್.
ಹಾಗಾಗ್ಬಾರ್ದು ಅಂತ ಅನ್ಕೋತೀನಿ. ಹೋಮ್ ರೆಮಿಡೀಸ್ ಅಂತ ನೋಡಕ್ ಬಂದ್ರೆ ಅರ್ಲಿ ಮಾರ್ನಿಂಗ್ ಸನ್ ಬಾತ್, ಹನಿ, ಲೆಮನ್ ಅಂಡ್ ಜಿಂಜರ್ ಈ ಸಪ್ಲಿಮೆಂಟ್ಸ್ ನ ಯೂಸ್ ಮಾಡಿದ್ರೆ ಇಟ್ ವಿಲ್ ಬೂಸ್ಟ್ ಯೋರ್ ಇಮ್ಯುನಿಟಿ ಅಂಡ್ ಕಿಲ್ಸ್ ಎನಿ ಸಾರ್ಟ್ ಆಫ್ ವೈರಸ್ ಯಾವ್ದಿದ್ರು ಇಟ್ ವಿಲ್ ಡೈ. ತುಂಬಾ ಬಿಸಿ ನೀರ್ ಕುಡೀರಿ, ಲೆಮನ್ ಟೀ, ಶುಂಠಿ ಕಷಾಯ, ಮತ್ತೆ ಅದೇ ತರ ಒನ್ ಆಫ್ ದಿ ಅದರ್ ವೇ ಅಲ್ಲಿ ಯೂಸ್ ಮಾಡಿ. ಬಟ್ ಟೂ ಮಚ್ ಈಸ್ ಆಲ್ಸೋ ಹಾರ್ಮ್ಫುಲ್. ಇದರಿಂದ ನಿಮ್ ಥ್ರೋಟ್ ಪ್ರಾಬ್ಲಮ್ಸ್ ಎಲ್ಲ ಬರಲ್ಲ. ಏನಾದ್ರೂ ಸಸ್ಪೆಕ್ಟೆಡ್ ಐಟಮ್ಸ್ ಟಚ್ ಮಾಡಿದ್ರೆ ಇಲ್ಲ ಸಾಕೋ ಪ್ರಾಣಿಗಳ ಮನೇಲಿದ್ರೆ ಸ್ವಲ್ಪ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಕೊಳ್ಳಿ. ವಾಶ್ ಯೋರ್ ಹ್ಯಾಂಡ್ಸ್ ಥರೋಲಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಸ್ ಮಸ್ಟ್ ಇಫ್ ಯು ಆರ್ ಗೋಯಿಂಗ್ ಔಟ್ಸೈಡ್, ಬಿಕಾಸ್ ಯಾರ್ ಇಮ್ಯುನಿಟಿ ಪವರ್ ಹೇಗಿದೆ ಅಂತ ನಮಗ್ ಗೊತ್ತಿಲ್ಲ. A corona patient of 10 to 15 days can walk, talk and do his activities without any difficulties because ಅವ್ರಿಗೆ ಇಮ್ಯೂನ್ ಪವರ್ ಜಾಸ್ತಿ ಇರ್ಬೋದು, ಬಟ್ ಬಿ ಬೋಲ್ಡ್ ಅಂಡ್ ಕಾನ್ಫಿಡೆಂಟ್ ಅಷ್ಟೇ. ನಿಮ್ ಇಮ್ಯೂನ್ ಸಿಸ್ಟಮ್ ಬಗ್ಗೆ ಎಲ್ಲ ಹೇಳಕ್ ನನಗ್ ಗೊತ್ತಾಗಲ್ಲ. ವೇರ್ ಎ ಮಾಸ್ಕ್, ಕವರ್ ಯೋರ್ ಮೌತ್ ವೈಲ್ ಕಾಫಿಂಗ್ ಆರ್ ಸ್ನೀಸಿಂಗ್ ಬಿಕಾಸ್ ಈ ವೈರಸ್ ಯಾರಲ್ಲಿದೆ ಯಾರಲ್ಲಿ ಇಲ್ಲ ಅಂತ ಹುಡ್ಕೊಂಡ್ ಕುತ್ಕೊಳ್ಳಕ್ಕೆ ಟೈಮ್ ಯಾರ ಹತ್ರನೂ ಇಲ್ಲ. ಮೆಡಿಕೇಶನ್, ಆಸ್ ಆಫ್ ನೌ ಮೆಡಿಸಿನ್ಸ್ ಆರ್ ಅಂಡರ್ ರಿಸರ್ಚ್. ಯಾವ್ದು ಇನ್ನೂ ಗ್ಲೋಬಲಿ ಅನೌನ್ಸ್ ಆಗಿಲ್ಲ. ಸೊ ಹೋಮ್ ರೆಮಿಡೀಸ್ ಆರ್ ದ ಬೆಸ್ಟ್ ವೇ. ವರ್ಲ್ಡ್ ವೈಡ್ ಮೆಡಿಸಿನ್ ರೆಡಿ ಮಾಡೋ ಪ್ರಯತ್ನದಲ್ಲೇ ಇದ್ದಾರೆ. ಇನ್ನು ಕೆಲವೇ ದಿನದಲ್ಲಿ ಐ ಹೋಪ್ ಅದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಅಂತ ಅನ್ಕೋತೀನಿ. ಫಾರ್ ಗಾಡ್ ಸೇಕ್ ಬೇಗ ಆಗ್ಲಿ ಅಂತ ಅನ್ಕೊಳ್ಳೋಣ. ಇಫ್ ಯು ಹ್ಯಾವ್ ಫೀವರ್, ಕೋಲ್ಡ್ ಆರ್ ಕಾಫ್, ಕನ್ಸಲ್ಟ್ ಎ ಡಾಕ್ಟರ್ ಬಿಕಾಸ್ ಈ ಮೆಡಿಸಿನ್ಸ್ ಯಾವ್ದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ದೆ ಯೂಸ್ ಮಾಡಬೇಡಿ ಫಾರ್ ಯೋರ್ ಗುಡ್ ಸೇಕ್. ಮೆಡಿಕಲ್ ಹೋಗಿ ಯಾವ ಟ್ಯಾಬ್ಲೆಟ್ ಕೇಳ್ಬೇಡಿ. ಮತ್ತೆ ಬೇರೆ ಯಾರಾದ್ರೂ ಕೊರೋನಾ ಕಮ್ಮಿ ಮಾಡಕ್ ಟ್ಯಾಬ್ಲೆಟ್ ಇವೆ, ಆಯುರ್ವೇದ, ಹೋಮಿಯೋಪತಿ ಅದು ಇದು ಅಂತಾನು ಹೇಳ್ಬೋದು. ಬಟ್ ಅದ್ಯಾವುದು ಇಲ್ಲಿವರೆಗೂ ಕ್ಲಿಯರ್ ಇನ್ಫಾರ್ಮೇಶನ್ ಇಲ್ಲ. ನಿಮ್ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇಂಟೆನ್ಷನ್ ಇದ್ರೆ ಯೂಸ್ ಮಾಡ್ಕೋಬಹುದು, ಬಟ್ ಬಿ ಕೇರ್ಫುಲ್. ಈಗಾಗ್ಲೇ ಮೀಡಿಯಾಲೆಲ್ಲ ನೋಡ್ತಾ ಇದ್ದೀರಾ ಯಾವ ರೇಂಜ್ ಸ್ಪ್ರೆಡ್ ಆಗ್ತಿದೆ ಅಂತ. ಫ್ಯೂಚರ್ ಇಸ್ ಅನ್ಪ್ರಿಡಿಕ್ಟಬಲ್. ಮೈಲ್ಡ್ ಆಗಿ ಯಾವ್ದಾದ್ರು ಸಿಂಪ್ಟಮ್ಸ್ ಕಾಣಿಸ್ತಿದ್ರೆ ಹೆದರಕ್ ಹೋಗ್ಬೇಡಿ, ಅದೆಲ್ಲಾನು ಕ್ಯೂರ್ ಮಾಡ್ಕೋಬಹುದು. ಡೆತ್ ರೇಟ್ಸ್ ಅಂತೂ ದಿನೇ ದಿನೇ ನ್ಯೂಸ್ ಅಲ್ಲಿ ಕೇಳಿ ಭಯ ಆಗ್ಬೋದು. ಬಟ್ ನೀವ್ ಕಾಶಿಯಸ್ ಆಗಿ ಯಾವ್ದು ಫಾಲೋ ಮಾಡಿಲ್ಲ ಅಂದ್ರೆ ನಿಮ್ಮೊಬ್ಬರಿಗೆ ಅಲ್ಲ ಎಲ್ಲಾರ್ಗೂ ಪ್ರಾಬ್ಲಮ್ ಆಗುತ್ತೆ. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳೇ ಅಷ್ಟು ಕಾಶಿಯಸ್ ಆಗಿ ಅವ್ರ ಕೆಲ್ಸ ಎಲ್ಲ ಬಿಟ್ಟು ಮನೇಲಿ ಇರ್ಬೇಕಾದ್ರೆ ನಿಮ್ದು ಯಾವ್ದ್ರಿ ಲೆಕ್ಕ? ಐ ಮೀನ್ ನೀವೇ ನೋಡ್ತಾ ಇದ್ದೀರಾ ಹೇಗ್ ಚೈನ್ ಲಿಂಕ್ ತರ ಬೆಳೀತಿದೆ ಅಂತ. ನಿಮ್ಗೆ ಯಾವ್ದಾದ್ರು ಸಿಂಪ್ಟಮ್ಸ್ ಮೋರ್ ದ್ಯಾನ್ 3 to 4 days ಇದ್ರೆ better you consult a doctor immediately. I heartily thank to frontliners who are fighting against this COVID-19. ತುಂಬಾ ಎಫರ್ಟ್ ಹಾಕ್ತಿರೋ ಎಲ್ಲಾರ್ಗೂ ನಮ್ಮ ಈ ಅಫಿಷಿಯಲ್ ಚಾನೆಲ್ ಕಡೆಯಿಂದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಎಸ್ಪೆಷಲಿ ಹೆಲ್ತ್ ಕೇರ್ ವರ್ಕರ್ಸ್ ಲೈಕ್ ಡಾಕ್ಟರ್ಸ್, ಮೆಡಿಕಲ್ ಸೂಪರ್ವೈಸರ್ಸ್ ಅಂಡ್ ಡೇ ಟು ಡೇ ಎಸೆನ್ಷಿಯಲ್ ವರ್ಕರ್ಸ್. ಅಷ್ಟೇ ಅಲ್ಲ, ಆನ್ ಬಿಹಾಫ್ ಆಫ್ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಅರೌಂಡ್ ದ ವರ್ಲ್ಡ್ ಯಾರ್ಯಾರು ಈ COVID-19 ಸಲುವಾಗಿ ರಾತ್ರಿ ಹಗಲು ಅಂತ ನೋಡದೆ ವರ್ಕ್ ಮಾಡ್ತಾ ಇದ್ದಾರೋ ಅವ್ರು ಎಲ್ಲಾರ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ವಿ ಆರ್ ವಿತ್ ಯು. ಎಟ್ ಲಾಸ್ಟ್ ಆಚೆ ಹೋಗಿ ಕೆಲಸ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ವೇರ್ ಎ ಮಾಸ್ಕ್, ಬಿ ಸೇಫ್, ಸ್ಟೇ ಅವೇ ಅಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು. ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ನನಗೆ ಗೊತ್ತಿರೋ ಹೋಮ್ ರೆಮಿಡೀಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ಬಟ್ ನಿಮ್ ಮನೇಲಿ ಯಾವ ತರ ರೆಮಿಡೀಸ್ ಮಾಡ್ತಿದ್ದೀರಾ? ಯು ಕ್ಯಾನ್ ಕಮೆಂಟ್ ಬಿಲೋ. ಹಾಗೆ ಈ ಇನ್ಫಾರ್ಮೇಶನ್ ಎಲ್ಲಾರ್ಗೂ ರೀಚ್ ಆಗ್ಲಿ ಸೊ ದಟ್ ದೇ ಕ್ಯಾನ್ ಬಿ ಅವೇರ್ ಆಫ್ ದಿಸ್ ಪ್ಯಾಂಡಮಿಕ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಲಿಸ್ಟ್ಗೆಲ್ಲ ಶೇರ್ ಮಾಡಿ. ಅಟ್ ಲಾಸ್ಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹ್ಯಾಪಿ ವಾಚಿಂಗ್.